ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ರಾಜೀನಾಮೆ ಕೊಡಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಬೇಕು. ಎಸ್ಐಟಿಗೂ ಲಿಮಿಟ್ಸ್ ಇರುತ್ತೆ, ಅದಕ್ಕೆ ಸಿಬಿಐಗೆ ಕೊಡಬೇಕು. ಬಳ್ಳಾರಿಯಲ್ಲಿ ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ಒತ್ತಾಯವನ್ನ ಮಾಡಿದ್ದಾರೆ. ನಾಗೇಂದ್ರ ಸಚಿವರಾಗಿ ಮುಂದುವರೆದ್ರೆ ತನಿಖೆ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಸಾಯುವಾಗ ಯಾರು ಸುಳ್ಳು ಹೇಳೋದಿಲ್ಲ, ಅದಕ್ಕೆ ಸಚಿವರು ಅಂತೇಳಿ ಡೆತ್ ನೋಟ್ನಲ್ಲಿ ಇರೋದ್ರಿಂದ ರಾಜೀನಾಮೆ ಕೊಡಲೇಬೇಕು. ನಿಗಮದಲ್ಲಿ ಮಾತ್ರ ಅಲ್ಲ, ಎಲ್ಲ ನಿಗಮ ಮತ್ತು ಇಲಾಖೆಯಲ್ಲಿ ಇದೇ ಪರಿಸ್ಥಿತಿ ಇದೆ. ಸರ್ಕಾರದ ಅದರಲ್ಲೂ ನಿಗಮದ ಹಣವನ್ನು ಹೇಗೆ ಬಳಕೆ ಮಾಡ್ತೀರಿ? ಡೆತ್ ನೋಟ್ನಲ್ಲಿ ಸಚಿವರು ಅಂತ ಹೆಸರಿರೋದ್ರಿಂದ ನೇರವಾಗಿ ಸಚಿವರ ಹಸ್ತಕ್ಷೇಪ ಇರೋದು ಕಂಡು ಬರುತ್ತೆ. ಜನರು ಸರ್ಕಾರದ ವಿರುದ್ಧ ಹೀಗೆ ಮುಂದುವರೆದ್ರೆ ದಂಗೆ ಹೇಳ್ತಾರೆ. ಮೀಸಲು ಕ್ಷೇತ್ರದಿಂದ ಗೆದ್ದು ಅದೇ ಸಮಾಜಕ್ಕೆ ಸಮಸ್ಯೆ ಮಾಡಿದಂತಾಗುತ್ತೆ. 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ನಿರೀಕ್ಷೆ ಇತ್ತು, ಎಲ್ಲೋ ಕಡಿಮೆ ಆಗಿದೆ ಅಂತ ಮತ್ತೊಂದು ಬೇರೆ ಬೇರೆ ವಿಚಾರಕ್ಕೆ. ಅಂದರೆ ಈಗಾಗಲೇ ಲೋಕಸಭೆ ಎಕ್ಸಿಟ್ ಪೋಲ್ ರಿಸಲ್ಟ್ಗೂ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ಬಿ ಶ್ರೀರಾಮುಲು. ಸೊ ನಾಗೇಂದ್ರ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ್ರೆ ಜನನೇ ದಂಗೆ ಹೇಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ನಾನು ಸರ್ಕಾರಕ್ಕೆ ಅವರು ಒಂದು ಸಿಐಡಿಗೆ ತನಿಖೆ ಕೊಟ್ಟಿದ್ದಾರೆ, ಎಸ್ಐಟಿಗೆ ತನಿಖೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಸ್ಐಟಿಗೆ ಏನು ತನಿಖೆಗೆ ಏನು ಕೊಟ್ಟಿದಾರೋ ಆ ಎಸ್ಐಟಿಗೆ ತನಿಖೆ ಕೊಟ್ಟಂತ ಟೈಮಲ್ಲಿ ಅವರು ಇದರಲ್ಲಿ, ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ, ಅವರು ರಾಜೀನಾಮೆಯನ್ನು ಕೊಡಕ್ ಆಗಲ್ಲ, ರಾಜೀನಾಮೆಯನ್ನು ಕೊಡ್ಸಕ್ಕ ಮುಖ್ಯಮಂತ್ರಿ ಕೈಲಿ ಆಗಲ್ಲ. ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದಂತ ಟೈಮಲ್ಲಿ ತನಿಖೆ ಮಾಡೋದು ಬಹಳಷ್ಟು ಇರುಸು ಮುರುಸಾಗುತ್ತೆ, ಸರ್ಕಾರಕ್ಕೆ ಇರುಸು ಮುರುಸಾಗುತ್ತೆ, ನಂತರ ಬೇರೆ ಎಲ್ಲಾ ರೀತಿಯಲ್ಲಿ ಕೂಡ ಇರುಸು ಮುರುಸಾಗುತ್ತೆ. ಅನೇಕ ಘಟನಾವಳಿಗಳನ್ನ ನಾವು ನೋಡಿದಂತ ಟೈಮಲ್ಲಿ ಕೂಡ ಅದ್ರ ಬಗ್ಗೆ ನಾನು ಯಾರು ಏನಂತ ಹೇಳಿ ಉಲ್ಲೇಖನ ಮಾಡಕ್ ಹೋಗಲ್ಲ. ಅನೇಕ ವಿಚಾರಗಳನ್ನ ತಾವು ತೆಗೆದು ನೋಡ್ರಿ, ಇತಿಹಾಸವನ್ನ ತೆಗೆದು ನೋಡ್ರಿ. ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಈ ರೀತಿ ಒಂದ್ ರೀತಿ ಅಮಾಯಕರ ಬಲೆ ಆದಂತ ಟೈಮಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರು ಅಂತ ಟೈಮಲ್ಲಿ ಅನೇಕ ಮಂದಿ ಕೂಡ ಅವ್ರ ಸ್ಥಾನಕ್ಕೆ ನೈತಿಕತೆಯನ್ನು ಒತ್ತು ಅವ್ರು ರಾಜೀನಾಮೆಯನ್ನು ಕೊಟ್ಟಿದಂಥದ್ದು ಕೂಡ ಘಟನೆಗಳು ನಾವು ನೋಡಿದ್ದೇವೆ. ಹಂಗಾಗಿ ನಾನು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ನಾವು ಯಾವತ್ತಿದ್ರು ಕೂಡ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಇವತ್ತು ಒಬ್ಬ ಕಮಿಟ್ಮೆಂಟ್ ಇರುವಂತ ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಹಂಗಾಗಿ ನಾನು ಸಿದ್ದರಾಮಯ್ಯವ್ರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ. ನಾನು ಸರ್ಕಾರಕ್ಕೆ ಅವರು ಒಂದು ಸಿಐಡಿಗೆ ತನಿಖೆ ಕೊಟ್ಟಿದ್ದಾರೆ, ಎಸ್ಐಟಿಗೆ ತನಿಖೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಸ್ಐಟಿಗೆ ಏನು ತನಿಖೆಗೆ ಏನು ಕೊಟ್ಟಿದಾರೋ ಆ ಎಸ್ಐಟಿಗೆ ತನಿಖೆ ಕೊಟ್ಟಂತ ಟೈಮಲ್ಲಿ ಅವರು ಇದರಲ್ಲಿ, ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ, ಅವರು ರಾಜೀನಾಮೆಯನ್ನು ಕೊಡಕ್ ಆಗಲ್ಲ, ರಾಜೀನಾಮೆಯನ್ನು ಕೊಡ್ಸಕ್ಕ ಮುಖ್ಯಮಂತ್ರಿ ಕೈಲಿ ಆಗಲ್ಲ. ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕೇಸ್ ರಾಜ್ಯದಲ್ಲಿ ನಾಚಿಕೆ ಇಲ್ಲದ ಸರ್ಕಾರ ಅಧಿಕಾರದಲ್ಲಿದೆ. ಕೂಡಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು ಎಂದು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಜಗದೀಶ್ ಶೆಟ್ಟರ್ ಗರಂ ಆಗಿದ್ದಾರೆ. ಕೂಡಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು, ರಾಜೀನಾಮೆ ಪಡೆದೇ ಮೊಂಡುತನವನ್ನು ತೋರಿಸ್ತಾ ಇದ್ದಾರೆ. ಲೋಕ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಈಗಾಗಲೇ ಏನು ಇವರ ರಾಜೀನಾಮೆಯನ್ನು ಪಡಿಬೇಕು, ಇಲ್ಲದೇ ಇದ್ದರೆ ರಾಜ್ಯದ ಜನನೇ ಬುದ್ಧಿ ಕಲಿಸ್ತಾರೆ, ರಾಜ್ಯದಲ್ಲಿ ನಾಚಿಕೆ ಇಲ್ಲದ ಸರ್ಕಾರ ಅಧಿಕಾರದಲ್ಲಿದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಗರಂ ಆಗಿದ್ದಾರೆ. ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆಯೂ. ನಾನು ಒಂದು ಹೇಳ್ತೀನಿ, ಇಮಿಡಿಯೇಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಇಷ್ಟೊಂದು ಪ್ರೈವಾಪೇಷ ಹಗರಣ ಆದಮೇಲೂ ಸಹಿತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ಗೆಟ್ಟವಂಥ ಸರ್ಕಾರ ಅಂತ, ನಾಚಿಕೆಯಿಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆ ತಗೋಬೇಕಂತ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೆ. ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆಯೂ. ನಾನು ಒಂದು ಹೇಳ್ತೀನಿ, ಇಮಿಡಿಯೇಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೀನಿ.
ಇಷ್ಟೊಂದು ಪ್ರೈವಾಪೇಶಿಯ ಹಗರಣ ಆದಮೇಲೂ ಸಹಿತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಕೆ ಗೆಟ್ಟವಂಥ ಸರ್ಕಾರ ಅಂತ, ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೆ. ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆಯೂ. ನಾನು ಒಂದು ಹೇಳ್ತೀನಿ, ಇಮಿಡಿಯೇಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.